ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಸೆಪ್ಟೆಂಬರ್ 21 ಬಹಳ ಭಯಂಕರವಾಗಿರುವಂತಹ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಇರುವುದರಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹೌದು, ಈ ರಾಶಿಯಲ್ಲಿರುವ ಜನರಿಗೆ ಈ ಒಂದು ಸೂರ್ಯಗ್ರಹಣ ಹಾಗೂ ಅಮಾವಾಸ್ಯೆಯ ಪ್ರಭಾವದಿಂದಾಗಿ ಅದೃಷ್ಟದ ಸುರಿಮಳೆ ಸುರಿಯುತ್ತದೆ. 12 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಗ್ರಹಣದ ಪ್ರಭಾವವನ್ನು ನೋಡಬಹುದಾಗಿದೆ. ಆದರೆ ಅದರಲ್ಲಿ ಈ 3 ರಾಶಿಯವರಿಗೆ ಮಾತ್ರ ವಿಪರೀತವಾದ ರಾಜಯೋಗ, ಗಜಕೇಸರಿ ಯೋಗ, ಕುಬೇರ ಯೋಗ ಕೂಡಿ ಬರುತ್ತಿದೆ. ಗ್ರಹಗಳ ವಿಶೇಷವಾದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಅತ್ಯದ್ಭುತವಾದ ಅವಕಾಶವನ್ನು ತಂದುಕೊಡುತ್ತದೆ. ಅಷ್ಟೇ ಅಲ್ಲದೆ ಬಂದಂತಹ ಅವಕಾಶವನ್ನು ನೀವು ಸರಿಯಾದ ರೂಪದಲ್ಲಿ ಸರಿಯಾದ ರೀತಿಯಲ್ಲಿ ಅನುಕರಣೆ ಮಾಡಿಕೊಂಡು ಬಳಸಿಕೊಳ್ಳುವುದರ ಮೂಲಕ ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ಪಡೆದುಕೊಳ್ಳಬಹುದು. ವಿದೇಶಕ್ಕೆ ಹೋಗುವ ಅವಕಾಶಗಳು ಕೈಬೀಸಿ ಕರೆಯುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಕುಬೇರ ಸಂಪತ್ತೆ ಕೈ ಸೇರುವಂತಹ ಸಂದರ್ಭ ಇದಾಗಿದ್ದು ಮಾಡಿದಂತಹ ಎಲ್ಲ ರೀತಿಯ ಕೆಲಸಗಳು, ತಪ್ಪುಗಳು, ಕರ್ಮಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಹಾಗಾದರೆ ಯಾವ ರಾಶಿಯವರು ಅತ್ಯದ್ಭುತವಾದ ಒಂದು ವಿಶೇಷವಾದ ಪ್ರಯೋಜನವನ್ನು ಪಡೆದುಕೊಳ್ತಾರೆ, ಯಾವೆಲ್ಲ ಅದ್ಭುತ ಫಲಗಳು ಇವರ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ರಾಶಿಯವರ ಜೀವನ ಇನ್ನು ಮುಂದೆ ಯಾವಾಗಲೂ ಕೂಡ ಅದ್ಭುತವಾಗ್ತಾ ಹೋಗುತ್ತೆ. ಯಾವುದೇ ತೊಂದರೆಗಳು ಬಂದರೂ ಕೂಡ ಅದನ್ನ ಎದುರಿಸುವಂತಹ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುವಂತಹ ಮೊದಲನೇ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿರುವ ಜನರಿಗೆ ಈ ಒಂದು ಸಂದರ್ಭ ವಿಶೇಷವಾದ ಲಾಭದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಒಂದು ಸಂದರ್ಭ ಸುವರ್ಣ ಯುಗ ಆರಂಭವಾಗುತ್ತೆ. ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರ್ತೀರಾ. ಈ ಒಂದು ವರ್ಷವಿಡೀ ನೀವು ನೆಮ್ಮದಿಯನ್ನು ಕಂಡುಕೊಳ್ಳಬಹುದಾಗಿದೆ. ಕೇತು ಪ್ರಸ್ತುತ ಶುಕ್ರರೊಂದಿಗೆ ಸಂಯೋಗದಲ್ಲಿರೋದ್ರಿಂದ ಈ ಒಂದು ದುಷ್ಟಗ್ರಹಗಳು ಶುಭವನ್ನು ಕೂಡ ಉಂಟು ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸಲಾಗುತ್ತೆ. ಏಕೆಂದರೆ ಗ್ರಹಗಳ ವಿಶೇಷವಾದ ಬದಲಾವಣೆಯು ಈ ರಾಶಿಯವರಿಗೆ ಆಸ್ತಿ ವಿವಾದಗಳಲ್ಲಿ ಅನುಕೂಲಕರವಾಗಿ ಬಗೆಹರಿಯುವ ರೀತಿ ಮಾಡ್ತಾ ಹೋಗುತ್ತೆ. ಎಲ್ಲ ಕನಸಿನ ಪ್ರಯತ್ನಗಳು ಉತ್ತಮವಾಗಿ ಪ್ರತಿಫಲ ಫಲಿತಾಂಶವನ್ನು ತಂದುಕೊಡುತ್ತೆ. ಷೇರುಗಳು ಅಥವಾ ಲಾಭದಾಯಕಗಳು ಹೆಚ್ಚಿಗೆ ಆಗೋ ಅವಕಾಶಗಳು ಸಿಗೋದ್ರ ಜೊತೆಗೆ ನೀವು ನಿರೀಕ್ಷಿತ ಮಾಡಿದಂತಹ ಶುಭ ಸುದ್ದಿಗಳನ್ನು ಕೇಳಿ ಬರಬಹುದು ಮತ್ತು ಶುಭ ಬೆಳವಣಿಗೆಗಳು ನಡೀತಾ ಹೋಗುತ್ತೆ. ಈ ರಾಶಿಯವರಿಗೆ ಅನಿರೀಕ್ಷಿತ ಸಂಪರ್ಕಗಳು ಉಂಟಾಗುತ್ತೆ. ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿತಾ ಹೋಗುತ್ತೆ. ಇನ್ನು ಮನೆ ಅಥವಾ ಹೊಸದಾದ ವಾಹನ ಯೋಗ ಉಂಟಾಗೋದ್ರಿಂದ ನೀವು ಹೊಸದಾದ ಪ್ರಾಪರ್ಟಿಯನ್ನು ಖರೀದಿ ಮಾಡಬಹುದಾಗಿದೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ 4ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ನಿಮಗೆ ಉದ್ಯೋಗಗಳಲ್ಲದೆ ಮಾತ್ರವಲ್ಲದೆ ಸಾಮಾಜಿಕ ಪ್ರಮುಖತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಮನೆ ಮತ್ತು ವಾಹನದ ಯೋಗ ಉಂಟಾಗ್ತಾ ಹೋಗುತ್ತೆ. ಅನಿರೀಕ್ಷಿತವಾದ ಬದಲಾವಣೆಯನ್ನು ಜೀವನದಲ್ಲಿ ಕಂಡುಕೊಳ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ಕಟಕ ರಾಶಿ. ಹಣದ ಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುವಂತಹ ಈ ಒಂದು ವಿಶೇಷವಾದ ಸೂರ್ಯಗ್ರಹಣ ಹಾಗೂ ಮಹಾಲಯ ಅಮಾವಾಸ್ಯೆ ದಿನದಿಂದ ಈ ರಾಶಿಯವರಿಗೆ ಹಲವು ವಿಧವಾದ ಆದಾಯ ಹೆಚ್ಚಿಸುವಂತಹ ಹಠಾತ್ ಆಗಿ ಆರ್ಥಿಕ ಲಾಭಗಳ ಸಾಧ್ಯತೆ ಇದೆ. ಮನಸ್ಸಿನಲ್ಲಿರುವಂತಹ ಹೆಚ್ಚಿನ ಆಸೆಗಳು ಈಡೇರ್ತಾ ಹೋಗುತ್ತೆ. ಕುಟುಂಬದಲ್ಲಿ ಶುಭ ಘಟನೆಗಳು ನಡೆಯುವ ಸಾಧ್ಯತೆ ಇದ್ದು 1 ಅಥವಾ 2 ಶುಭ ಬದಲಾವಣೆಗಳು ಬೆಳವಣಿಗೆಯನ್ನು ಕಂಡುಕೊಳ್ಬಹುದು. ವೃತ್ತಿ ಮತ್ತು ಉದ್ಯೋಗದಲ್ಲಿ ಹಠಾತ್ ಆಗಿ ಪ್ರಗತಿ ತೆರೆದುಕೊಳ್ಳುತ್ತೆ. ಈ ಒಂದು ಸಂದರ್ಭ 2 ಸಂಪತ್ತಿನ ಯೋಗಗಳು ಕೂಡ ಖಂಡಿತವಾಗಿ ಸಂಭವಿಸಲಿದೆ. ಈ ರಾಶಿಯವರಿಗೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ತಾರೆ. ಜೀವನದಲ್ಲಿ ಬರುವಂತಹ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಎಲ್ಲ ರೀತಿಯ ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯವರಿಗೆ ಅದ್ಭುತವಾದ ಫಲ ಸಿಗೋದ್ರಿಂದ ಇವರ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಹೆಚ್ಚಾಗಿರುತ್ತೆ. ಎಲ್ಲ ರೀತಿಯ ತೊಂದರೆಗಳಿಂದ ಹೊರಗೆ ಬರಬಹುದು. ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದಾಗಿದೆ. ಮುಂದಿನ ರಾಶಿ ತುಲಾ ರಾಶಿ. ಈ ರಾಶಿಯಲ್ಲಿರುವಂತಹ ಜನರಿಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅನಿರೀಕ್ಷಿತ ಪ್ರಗತಿ ಮತ್ತು ನಿರೀಕ್ಷೆಗೂ ಮೀರಿದ ಆದಾಯ ದೊರೆಯುತ್ತಾ ಹೋಗುತ್ತೆ. ನೀವು ನಿರುದ್ಯೋಗಿಗಳಾಗಿದ್ದರೆ ಹೆಚ್ಚಿನ ಸಂಬಳ ಮತ್ತು ಬಾಧ್ಯತೆಯೊಂದಿಗೆ ಉದ್ಯೋಗವನ್ನು ಸಿಗುತ್ತೆ. ಇನ್ನು ಸರ್ಕಾರಿ ಉದ್ಯೋಗಗಳಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ವಿಶೇಷವಾದ ಸೂಚನೆಗಳು ಸಿಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿ ಲಾಭದ ಕೊರತೆ ಇರೋದಿಲ್ಲ. ಮಾತಿನ ಮೌಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಕುಟುಂಬ ಜೀವನ ಸಂತೋಷವಾಗಿರಲಿದ್ದು ಆರೋಗ್ಯ ಸುಧಾರಿಸುತ್ತೆ ಅಂತ ಹೇಳಬಹುದು.
ರಾಶಿಯಲ್ಲಿರುವಂಥವರು ಹೆಚ್ಚಿನ ಪ್ರಯತ್ನ ಪಟ್ಟರೂ ಕೂಡ ಉತ್ತಮವಾಗಿ ಒಂದು ನಿರೀಕ್ಷೆಗೂ ಮೀರಿದಂತಹ ಬದಲಾವಣೆಯನ್ನು ಕಂಡುಕೊಳ್ತೀರಾ. ಅನುಕೂಲಕರವಾದ ಸ್ಥಾನಮಾನ ಗೌರವ ಸಿಗುತ್ತೆ. ನಿಮ್ಮ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಪಡ್ಕೊಳ್ತೀರಾ. ಕುಟುಂಬದಲ್ಲಿ ಪ್ರಮುಖ ಶುಭ ಬೆಳವಣಿಗೆಯನ್ನು ಕಂಡುಕೊಳ್ಬಹುದು. ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಲಾಭವನ್ನು ಗಳಿಸ್ಕೊಳ್ಬಹುದು. ಈ 3 ರಾಶಿಯವರು ಅದ್ಭುತವಾದ ಫಲಾನುಫಲವನ್ನು ಜೀವನದಲ್ಲಿ ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ನೀವು ಸ್ನಾನ ಮಾಡುವ ನೀರಿಗೆ ಈ ಒಂದು ವಸ್ತುವನ್ನು ಬೆರೆಸಿ ಸ್ನಾನವನ್ನು ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನ ವಿಶೇಷವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ. ಶತ್ರುಗಳ ಕಾಟ ಮಾಟ ಮಂತ್ರದಿಂದ ಮುಕ್ತಿಯನ್ನು ಪಡೆದುಕೊಳ್ಬಹುದು. ದೈವ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಜೀವನದಲ್ಲಿ ಸರಿ ಹೋಗ್ತಾ ಹೋಗುತ್ತೆ. ಹಾಗಾದರೆ ಯಾವ ವಸ್ತುವನ್ನು ಸ್ನಾನ ಮಾಡುವ ನೀರಿಗೆ ಹಾಕ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನಾನದ ನೀರಿಗೆ ಇಂದಿನಿಂದಲೇ ಅಂದರೆ ಪಿತೃಪಕ್ಷ ಇದಾಗಲೇ 7ನೇ ತಾರೀಕಿಂದನೇ ಶುರುವಾಗಿದೆ. ಈ ಒಂದು ಸಂದರ್ಭದಲ್ಲಿ ನೀವು 6 ವಸ್ತುಗಳಲ್ಲಿ ಯಾವುದಾದ್ರೂ ಒಂದನ್ನು ಬೆರೆಸ್ಕೊಂಡು ಸ್ನಾನ ಮಾಡಿದರೆ ನಿಮ್ಮ ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ಆಗುವ ಬದಲಾವಣೆಗಳನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಸ್ನಾನದ ನೀರಿಗೆ ನೀವು ಶ್ರೀಮಂತಿಕೆ ಹಣದ ಐಶ್ವರ್ಯವನ್ನು ಆಕರ್ಷಿಸುವ ವಿಧಾನ ಯಾವುದೆಂದು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ನಾನದ ಬಗ್ಗೆ ನಮ್ಮ ಶಾಸ್ತ್ರದಲ್ಲಿ ಕೆಲವು ನಿಯಮಗಳನ್ನು ಬರೆದಿದ್ದಾರೆ. ಸೂರ್ಯ ಉದಯಿಸುವ ಮುನ್ನ ಎದ್ದು ಮಾಡುವ ಸ್ನಾನದ ಫಲ ತುಂಬ ಶ್ರೇಷ್ಠ. ಅಸಲಿಗೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ದಿನದ ಆರಂಭಿಸಬೇಕೆಂದು ಶಾಸ್ತ್ರಗಳು ಹೇಳುತ್ತವೆ. ಹೀಗೆ ಮಾಡುವುದರಿಂದ ದೇಹದಲ್ಲಿ ಹೊಸ ಚೈತನ್ಯ ಮಾನಸಿಕ ನೆಮ್ಮದಿ ಜೊತೆ ಆ ದಿನವೆಲ್ಲ ಸರ್ವ ಕಾರ್ಯದಲ್ಲಿ ಕೂಡ ಜಯ ಸಿಗುತ್ತದೆ. ಸ್ನಾನದ ನೀರಿಗೆ ಕೆಲವು ವಿಶೇಷ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಅನೇಕ ರೀತಿಯ ಕಷ್ಟಗಳು ದೂರವಾಗುತ್ತದೆ. ಈ ಒಂದು ಸಂದರ್ಭ ಭಯಂಕರವಾದ ಮಹಾಲಯ ಅಮಾವಾಸ್ಯೆ ಹಾಗೂ ಸೂರ್ಯಗ್ರಹಣ ಬಂದಿರುವಂತಹ ಸೆಪ್ಟೆಂಬರ್ 21ನೇ ತಾರೀಕಿನವರೆಗೂ ಕೂಡ ಈ ಒಂದು ಕ್ರಮವನ್ನು ನೀವು ಅನುಸರಿಸಬಹುದಾಗಿದೆ. ಹಣಕಾಸಿನ ಸಮಸ್ಯೆ ಹೆಚ್ಚಾಗಿ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಯಾವಾಗಲೂ ಅನಾರೋಗ್ಯ ಸಮಸ್ಯೆ, ಪ್ರತಿ ಕೆಲಸ ಮಾಡುವಾಗ ಗೊಂದಲ ಆಗ್ತಾ ಇದೆ ಅಂದರೆ ಈ ವಸ್ತುಗಳನ್ನು ತಪ್ಪದೇ ಬೆರೆಸಿ ಸ್ನಾನ ಮಾಡಿ. ಪಚ್ಚ ಕರ್ಪೂರ. ಈ ಒಂದು ಕರ್ಪೂರವು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಗೆ ಬಲು ಪ್ರಿಯವಾದ ವಸ್ತು. ಈ ಪಚ್ಚೆ ಕರ್ಪೂರವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿದರೆ ಭೂಮಿ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಕ್ರಮೇಣವಾಗಿ ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ. ಯಾವಾಗಲೂ ಪಚ್ಚೆ ಕರ್ಪೂರವನ್ನು ಬಳಸಬೇಕಾದರೆ ವೆಂಕಟೇಶ್ವರ ಸ್ವಾಮಿಯನ್ನು ನೆನೆದು ನಂತರ ಬಳಸಬೇಕು. ಅರಿಶಿನ. ಮಹಾಲಕ್ಷ್ಮಿ ದೇವಿಗೆ ಪ್ರಿಯವಾದ ಮಂಗಳಕರ ವಸ್ತುಗಳಲ್ಲಿ ಅರಿಶಿನವು ಕೂಡ ಒಂದು. ಗುರುಬಲ ಮತ್ತು ಗುರುತಂತ್ರಗಳನ್ನು ಮಾಡಲು ಅರಿಶಿನ ಇರಲೇಬೇಕು. ದೇವಿ ಅಲಂಕಾರವು ಅರಿಶಿನ ಇಲ್ಲದೆ ಪೂರ್ಣವಾಗುವುದಿಲ್ಲ. ಸ್ನಾನದ ನೀರಿಗೆ ಕೇವಲ 3 ಚಿಟಿಕೆ ಅರಿಶಿನ ಬೆರೆಸಿ ಪ್ರತಿದಿನ ಸ್ನಾನ ಮಾಡಿದರೆ ಗುರು ಅನುಗ್ರಹದ ಜೊತೆಗೆ ದಿನನಿತ್ಯದ ಕಷ್ಟಗಳು ಹಂತ ಹಂತವಾಗಿ ದೂರವಾಗುತ್ತೆ. ನಿಮ್ಮಲ್ಲಿ ನಡೆಯದಿರುವಂತಹ ಕೆಲಸ, ಆಗದಿರುವ ಕೆಲಸಗಳು ಕೂಡ ಸುಲಭವಾಗಿ ನಡೀತಾ ಹೋಗುತ್ತೆ. ಹಣದ ಸಮಸ್ಯೆ ದೂರವಾಗುತ್ತೆ. ಮುಂದಿನದು ರೋಸ್ ವಾಟರ್. ಸ್ನಾನದ ನೀರಿಗೆ ಕೆಲವು ಹನಿಗಳಷ್ಟು ರೋಸ್ ವಾಟರ್ ಬೆರೆಸಿ ಸ್ನಾನವನ್ನು ಮಾಡಿದರೆ ಸಂಬಂಧದಲ್ಲಿನ ಬಿರುಕು ದೂರವಾಗುತ್ತೆ. ಗಂಡ ಹೆಂಡತಿ ನಡುವೆ ಏನೇ ಜಗಳ ಮನಸ್ತಾಪ ಇದ್ರೂ ಕೂಡ ಎಲ್ಲ ದೂರ ಆಗಿ ಪ್ರೀತಿ ಇಬ್ಬರಲ್ಲೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಆ ನೀರಿಗೆ ರೋಸ್ ವಾಟರ್ ಹಾಕಿ ಅಥವಾ ಗುಲಾಬಿ ದಳಗಳನ್ನು ಹಾಕಿ ಸ್ನಾನವನ್ನು ಮಾಡ್ಕೊಳ್ಬಹುದು. ದರ್ಬೆ ಕಡ್ಡಿ. ಪ್ರತಿಯೊಬ್ಬರಿಗೂ ಕೂಡ ದರ್ಬೆಯ ಶಕ್ತಿ ಗೊತ್ತೇ ಇದೆ. ಗ್ರಹಣದ ಕಾಲದಲ್ಲಿ ಮನೆಯಲ್ಲಿನ ನೀರಿಗೆ ಒಂದೆರಡು ದರ್ಬೆ ಕಡ್ಡಿ ಹಾಕಿದರೆ ಗ್ರಹಣದ ಕಿರಣವು ಆ ನೀರಿನ ಮೇಲೆ ಪ್ರಭಾವ ಬೀರುವುದಿಲ್ಲ. ಸ್ನಾನದ ನೀರಿಗೆ ದರ್ಬೆ ಬೆರೆಸಿ ಸ್ನಾನ ಮಾಡಿದರೆ ಶತ್ರುಗಳ ಕಾಟ ತಪ್ಪುತ್ತದೆ. ನೆಗೆಟಿವ್ ಶಕ್ತಿ ನಿಮ್ಮ ಹತ್ತಿರ ಸುಳಿಯೋದಿಲ್ಲ. ಮಾನಸಿಕ ನೆಮ್ಮದಿ ಜೊತೆ ಹಣಕಾಸಿನ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತೆ. ಏಲಕ್ಕಿ ಅಥವಾ ಏಲಕ್ಕಿ ಪುಡಿಯನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡುತ್ತಾ ಬಂದರೆ ನಕಾರಾತ್ಮಕ ಶಕ್ತಿ ದೂರ ಮಾಡುತ್ತೆ. ಹಣದ ಆಕರ್ಷಣೆ ಮಾಡುತ್ತದೆ. ಶುಕ್ರನಿಗೆ ಮಹಾಲಕ್ಷ್ಮಿ ದೇವಿಗೆ ಇಷ್ಟವಾದ ವಸ್ತು ಏಲಕ್ಕಿ. ಇದರಿಂದ ಮಾಡುವ ಕೆಲಸಗಳು ಕಾರ್ಯಗಳಲ್ಲಿ ಯಶಸ್ಸು ಸಿಗ್ತಾ ಹೋಗುತ್ತೆ. ಗೋಮೂತ್ರ. ಸಮಸ್ತ ದೋಷಗಳನ್ನು ದೂರ ಮಾಡಿ ದೇವರ ಬಲ ಸಿಗುವಂತೆ ಮಾಡುವ ಗೋಮೂತ್ರವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತೆ. ಯಾವುದಾದ್ರೂ ತೊಂದರೆಗಳು, ನಕಾರಾತ್ಮಕ ಶಕ್ತಿ ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದ್ರೆ ಅದು ಕೂಡ ತಡೆಯುತ್ತೆ ಅಂತ ಹೇಳಬಹುದು. ಎಲ್ಲ ರೀತಿಯ ಪಾಪಗಳನ್ನು ದೂರ ಮಾಡಿ ದೈವ ಬಲ ನೀಡುವಂತಹ ಗೋಮೂತ್ರಕ್ಕೆ ವಾರಕ್ಕೆ 1 ಸಲವಾದರೂ ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಬೇಕಾಗುತ್ತೆ. ಅದರಲ್ಲೂ ಕೂಡ ಶಕ್ತಿಯುತವಾದಂತಹ ಅಮಾವಾಸ್ಯೆ ಹಾಗೂ ಒಂದು ವಿಶೇಷವಾದ ಗ್ರಹಣದ ಸಂದರ್ಭದಲ್ಲಿ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಅದೃಷ್ಟ ಸಂಪೂರ್ಣವಾಗಿ ಬದಲಾಗುತ್ತೆ. ಕಲ್ಲುಪ್ಪು. ಯಾವುದೇ ತಂತ್ರಗಳಲ್ಲಿ ದೃಷ್ಟಿ ತೆಗೆಯಲು, ನೆಗೆಟಿವ್ ಶಕ್ತಿ ದೂರ ಮಾಡಲು ಬಳಸುವುದು ಕಲ್ಲುಪ್ಪು. ಸ್ನಾನದ ನೀರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಲ್ಲುಪ್ಪು ಬೆರೆಸಿ ಸ್ನಾನ ಮಾಡಿದರೆ ದೇಹದಲ್ಲಿನ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. ಜನರ ದೃಷ್ಟಿ ದೋಷಗಳು ಕ್ಲಿಯರ್ ಆಗುತ್ತೆ. ದೇಹದಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಸಮಯದಲ್ಲಿ ಕಾಡುವ ನೋವುಗಳು ದೂರವಾಗುತ್ತೆ. ಶ್ರೀಗಂಧವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಸರ್ವ ಕಾರ್ಯದಲ್ಲೂ ಯಶಸ್ಸು ಸಿಗ್ತಾ ಹೋಗುತ್ತೆ. ಯಾರಿಗೆ ಕೆಲಸ ಕಾರ್ಯದಲ್ಲಿ ಯಾವಾಗಲೂ ನಷ್ಟವಾಗುತ್ತದೆ ಅಂದುಕೊಂಡು
ಅಂದ್ಕೊಂಡಂತೆ ಏನೂ ನಡೀತಿಲ್ಲ ಅಂತ ಅನ್ನೋರು ಶ್ರೀಗಂಧವನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬಹುದು. ಹಾಲು ಕೇಳಲು ಆಶ್ಚರ್ಯವಾದರೂ ಇದು ಸತ್ಯ. ಪುರಾತನ ಕಾಲದಿಂದಲೂ ಹಾಲನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡುತ್ತಲೇ ಬಂದಿದ್ದಾರೆ. ಚರ್ಮದ ಸಮಸ್ಯೆಗಳನ್ನು ಹಾಲು ದೂರ ಮಾಡುತ್ತದೆ. ಸ್ನಾನದ ನೀರಿನಲ್ಲಿ 4 ರಿಂದ 5 ಚಮಚ ಹಾಲನ್ನು ಬೆರೆಸಿ ಸ್ನಾನ ಮಾಡಿದರೆ ಅದೃಷ್ಟದ ಆಕರ್ಷಣೆಯಾಗುತ್ತೆ, ಚರ್ಮವು ಮೃದುವಾಗುತ್ತೆ. ತುಳಸಿ ಸ್ನಾನದ ನೀರಿನಲ್ಲಿ 1-2 ತುಳಸಿ ದಳವನ್ನು ಬೆರೆಸಿ ಸ್ನಾನ ಮಾಡಿದರೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತದೆ. ಮಾನಸಿಕ ನೆಮ್ಮದಿಯ ಜೊತೆಗೆ ಸರ್ವ ಕಾರ್ಯದಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ. ಜೇನುತುಪ್ಪ 1-2 ಹನಿ ಜೇನುತುಪ್ಪವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡಿದರೆ ಶ್ರೀಮಂತಿಕೆ ಆಕರ್ಷಣೆಯಾಗುತ್ತೆ. ತೀರಾ ಬಡತನದಲ್ಲಿದ್ದರೂ ಕೂಡ ಎಲ್ಲ ದೂರವಾಗುತ್ತೆ. ಹಣಕಾಸಿನ ಸಮಸ್ಯೆಗಳು ದೂರವಾಗಿ ವಿಶೇಷವಾದ ದಿನಗಳು ಆರಂಭವಾಗುತ್ತೆ. ಈ ಒಂದು ಜೇನುತುಪ್ಪವನ್ನು ಸ್ನಾನಕ್ಕೆ ಬಳಸಿ ನೋಡಿ, ಎಷ್ಟೋ ಬದಲಾವಣೆಯನ್ನು ನೀವು ಕಂಡುಕೊಳ್ಳಬಹುದು. ಶುಕ್ರತನ ಸಂಕೇತವು ಕೂಡ ಜೇನುತುಪ್ಪ ಆಗಿರೋದ್ರಿಂದ ಸಮಸ್ಯೆಗಳು ದೂರವಾಗುತ್ತೆ. ಲವಂಗವನ್ನು ಶುಕ್ರನ ಸಂಕೇತ. ಶುಕ್ರನಿಗೆ ಅತ್ಯಂತ ಪ್ರಿಯವಾದ ವಸ್ತು ಲವಂಗ. ಸ್ನಾನದ ನೀರಿಗೆ ಕೇವಲ 2 ಲವಂಗ ಬೆರೆಸಿ ಸ್ನಾನ ಮಾಡ್ತಾ ಬಂದರೆ ಚೆನ್ನಾಗಿ ಹಣದ ಆಕರ್ಷಣೆ ಆಗುತ್ತೆ. ಬಡತನವನ್ನು ದೂರ ಮಾಡಿ ಎಲ್ಲ ರೀತಿಯ ಅದೃಷ್ಟವು ಕೂಡಿ ಬರಲು ಪ್ರಾಪ್ತಿಯಾಗುತ್ತೆ. ಇಂಗು ದುಷ್ಟಶಕ್ತಿಗಳ ಕಾಟದಿಂದ ತಪ್ಪಿಸಿಕೊಳ್ಳಲು ಅಡುಗೆ ಮನೆಯಲ್ಲಿರುವಂತಹ ಇಂಗನ್ನು 1-2 ಚಿಟಿಕೆ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡ್ತಾ ಬಂದರೆ ಕೆಟ್ಟ ಕನಸುಗಳು ಬೀಳೋದಿಲ್ಲ. ಭೂತ ಪ್ರೇತ ಕಾಟಗಳು ದೂರವಾಗಿ ಮನಸ್ಸಿನ ಬಲ ಹೆಚ್ಚಾಗ್ತಾ ಹೋಗುತ್ತೆ. ಈ ಒಂದು ವಿಶೇಷವಾದಂತಹ ಗ್ರಹಣ ಹಾಗೂ ಅಮಾವಾಸ್ಯೆಯ ದಿನ ಈ ವಸ್ತುಗಳನ್ನು ಬೆರೆಸಿ ಯಾವುದಾದ್ರೂ ವಸ್ತುವನ್ನು ಹಾಕಿ ಸ್ನಾನವನ್ನು ಮಾಡಿದರೆ ಸಕಲ ದೋಷಗಳು ನಿವಾರಣೆಯಾಗಿ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಈ 3 ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಬಹಳಷ್ಟು ಅದೃಷ್ಟ ಹಾಗೂ ಲಾಭವನ್ನು ಕಂಡುಕೊಳ್ತಾರೆ. ಈ ರಾಶಿಯಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೆ ಇದ್ರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.